ಮಾರ್ಕೆಟಲ್ಲಿ ಫುಟ್ಪಾತಲ್ಲೆಲ್ಲ ಅಂಗಡಿ ಎತ್ತಿದ್ರು ಅಂತ ಬರ್ತಾ ಇತ್ತು, ಸ್ವಲ್ಪ ದಿನ ಖಾಲಿ ಖಾಲಿ ಹೊಡಿತಾ ಇತ್ತು. ಇವಾಗ ನೋಡಿದ್ರೆ ಇನ್ನ ಫೈನಲಿ ತಗೊಂಡಿದ್ದಾನೆ ಹುಡುಗ. ದುಡ್ದು ಈ ತರ ಕಾಸುಗಳು ದುಡ್ದ್ಬಿಟ್ಟು ಇವಾಗ ರೆಡಿ ಆಯ್ತು ಕಣಮ್ಮ. ಪಲ್ಯ ಪೂರಿನೂ ರೆಡಿ. ಓಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೆ ಬಿಟ್ಟಿದ್ದೀವಿ. ನಮ್ಮೊಳಗೆ ಪಾಪ ಲೇಟ್ ಆಗಿದೆ, ಅದಕ್ಕೆ ಕರ್ಕೊಂಡೋಗಿ ಕೆಲ್ಸದ ಹತ್ರ ಬಿಡಬೇಕು. ಲೇಟ್ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಪಾಪ. ಇವಾಗ ನಮ್ಮೊಳಗೆ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡ್ಬಿಟ್ಟು ಇವಾಗ ಬಂದೆ ನಮ್ಮೊಳಗೆ. ಪಾಪು ಇನ್ನ ಮಲ್ಕೊಂಡಿದ್ದೆ ಆರಾಮಾಗಿ. ಫೈನಲಿ ಇವಾಗ ಎದೊಳ್ತು ನಮ್ಮ ಲಕ್ಷ್ಮಮ್ಮ. ಬೆಕ್ಕು ಇನ್ನ ಮಲ್ಕೊಂಡಿದೆ. ಲಕ್ಷ್ಮಮ್ಮ ಗುಡ್ ಮಾರ್ನಿಂಗ್. ಅಡುಗೆ ಮಾಡೋಕ್ಕೆ ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ನಾನು ನಮ್ಮ ಲಕ್ಷ್ಮಮ್ಮ ಸೇರಿಕೊಂಡು ಬುಕ್ ಮಾಡಿದ್ದೀವಿ. ಬರ್ತಾ ಇದೆ ಇನ್ನು 10 ನಿಮಿಷದಲ್ಲಿ. ಬನ್ನಿ ನೋಡೋಣ, ತೋರಿಸ್ತೀನಿ ನೋಡಿ. 11 ನಿಮಿಷ ತೋರಿಸ್ತಾ ಇದೆ. ಅಲ್ಲ ಲಕ್ಷ್ಮಿ, ಲಕ್ಷ್ಮಿ ಇಲ್ಲಮ್ಮ, ಆ ಕಡೆ ನೋಡ್ಬೇಡ. ಅಕ್ಕಿ ಖಾಲಿ ಆಗಿದೆ, ರೇಷನ್ ಖಾಲಿ ಆಗಿದೆ, ಅದ್ರ ಸಲುವಾಗ ನಾನು ಲಕ್ಷ್ಮಿ ವೇಟ್ ಮಾಡ್ತಾ ಇದ್ದೀವಿ. ಇವಾಗ ಏನಕ್ಕೆ ಅಂತಂದರೆ ನಮ್ಮ ಆರ್ಡರ್ ಬರ್ತಾ ಇದೆ, ಆನ್ ದಿ ವೇಲ್ ಇದೆ. ಅದಕ್ಕೆ ಫಸ್ಟೇ ವೇಟಿಂಗಲ್ಲಿ ಇದ್ದೀವಿ. ನಾನು ಲಕ್ಷ್ಮಿ ನೀನು ನಡಿ ಅಂದರೆ ಈ ಥರ ನಡಿಯೋದ? ಕಾಕ್ರೋಚ್ ಥರ? ಕಾಕ್ರೋಚ್ ಜನತಾ ಪಾರ್ಟಿ ನಾನೇನೋ ಈ ಕಾಕ್ರೋಚ್ ಜನತಾ ಪಾರ್ಟಿ ಸೇಮ್ ಕಾಕ್ರೋಚ್ ಥರನೇ ನಡೀತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ಸೇರಿದೆ. ಅದು 2 ಕೊಂಬು ಬೇರೆ ಬಿಟ್ಟಿದ್ದೀನಿ. ಫೈನಲಿ ಆರ್ಡ್ರ್ ಬಂದಿದೆ. ಇದೇ ಅಕ್ಕಿನ ತರಿಸಿರೋದು. ಇನ್ನೊಂದು ಆರ್ಡ್ರ್ ಕೂತಿದೆ. ಇದು ಆರ್ಡ್ರು ಅದು ಇಲ್ಲಿಗೆ ಬಿತ್ತು, ಈ ಆರ್ಡ್ರ್ ಇಲ್ಲಿಗೆ ಬಂತು, ಈ ಆರ್ಡ್ರ್ ಮನೆಗೆ ಬಂತು. ಇನ್ನೊಂದು ಆರ್ಡ್ರ್ ಇತ್ತು, ಅದು ತೊಗೊಂಡೋಗಿ ಮನೇಲಿ ಇಕ್ಕಿದೆ. ಟೋಟಲ್ ಎಷ್ಟಾಯಿತು ಅಂತ ಬನ್ನಿ ಚೆಕ್ ಮಾಡೋಣ. ಇನ್ನೂ ಒಂದು ಐಟಮ್ ಬರಬೇಕು, ಅದಕ್ಕೋಸ್ಕರ ವೆಯ್ಟಿಂಗು. ನೋಡಿ ಇಷ್ಟು ಐಟಮ್ ಬಂದಿದೆ, ಇನ್ನು ಒಂದು ಐಟಮ್ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಿಗೆ ಕೊಡೋದು. ಇದು ಬಂತು ಇವಾಗ, ತಗೋ ಎಂಜಾಯ್ ಮಾಡಿ, ಇನ್ನೇನು ಕುಡಿ. ನೋಡಿ ಇದು ಚಿಕ್ಕ ಗಾಡಿ ಬಜಾಜ್ ಕ್ಯೂಟು ಸೇಲ್ಗಿದೆ. ಕಾಂಟ್ಯಾಕ್ಟ್ ನಂಬರು ಆಲ್ರೆಡಿ ನಾನು ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ, ಮತ್ತೆ ಇನ್ನೊಂದ್ಸಲ ಹಾಕ್ತೀನಿ, ನೋಡ್ಕೊಳ್ಳಿ. ಇಷ್ಟ ಆದರೆ ತಗೊಳ್ಳಿ. ಅಲ್ಲ ಲಕ್ಷ್ಮಿ, ಎಷ್ಟು ಐಟಮ್ ತರಿಸಿದ್ದು ಅಂತಂದರೆ ನೋಡಿ, ಬೀಟ್ರೂಟ್ 1, ಟೊಮಾಟೊ 2, ಇನ್ನೊಂದು ಟೊಮಾಟೊ 3, ಇನ್ನೊಂದು ಟೊಮಾಟೊ 4, ಕ್ಯಾಬೇಜ್, ಕ್ಯಾಪ್ಸಿಕಮ್, ಇದು ಮುಲ್ಲಂಗಿ, ಕ್ಯಾರೆಟ್, ಶುಂಠಿ ಎಲ್ಲ, ಬೆಳ್ಳುಳ್ಳಿ, ಆಲೂಗಡ್ಡೆ, D3, ಈರುಳ್ಳಿ, ಆಲೂಗಡ್ಡೆ, ಬಿಸ್ಕೆಟ್, ಇದು ಪಲಾವ್ಗೆ ಹಾಕ್ತಾರಲ್ಲ ಎಲೆ ಅದು, ಮತ್ತು ಹಾಲು ಮೊಸರು ತೊಗೊಂಬಂದಿದ್ದೀನಿ, ಅದು ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಮತ್ತು ಇದು ಅಕ್ಕಿ ಮೂಟೆ. ಟೋಟಲ್ ಬಂದ್ಬಿಟ್ಟು ಟೋಟಲ್ ಬಿಲ್ ಸೇರಿ 2000. ಟೋಟಲ್ ಬಿಲ್ ಬಂದ್ಬಿಟ್ಟು 1994 ರುಪೀಸ್ ಆಗಿದೆ. 6 ರುಪೀಸ್ ಹಾಕಿದ್ರೆ 2000 ರುಪೀಸ್ ಕರೆಕ್ಟಾಗಿ. ಇವಾಗ ಐಟಮ್ ಇರಲಿಲ್ಲ, ಐಟಮ್ ಬಂದಿದೆ. ಇವಾಗ ಫಸ್ಟು ನಾನು ಅಡುಗೆ ಮಾಡಿಬಿಡ್ಬೇಕು, ಆಮೇಲೆ ಅವಳು ಬಂದಮೇಲೆ ನಾನು ಕೆಲ್ಸಕ್ಕೆ ಹೋಗಬೇಕು. ನೀಡು, ನಿನ್ಗೆ ಬೇರೆ ಕೆಲಸ ಇಲ್ಲ, ನೀನು ಇದನ್ನು ತಿಂತಾ ಇದೀಯ. ವಾಹ್ ಸಖತ್, ನೀನು ಗ್ರೇಟು. ಓ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಇನ್ನೂ ರೆಡಿನೇ ಆಗಿಲ್ಲ. ಅಷ್ಟು ಬೇಗನೆ ಬಂದವು ನೀವು. ತಿನ್ನಲ್ಲ ಇವನ್ ಮನೇಲಿ ಜಸ್ಟ್ ಚಿಕನ್ ಮಾಡ್ಕೊಂಡ್ಬಂದೆ, ತಿನ್ಕೊಂಡ್ಬಂದೆ. ಅಲ್ಲ ಇದ್ರಲ್ಲಿ ಸುಳ್ಳು ಹೇಳು, ಪ್ರೂಫ್ ಬೇಕಲ್ಲ ನೋಡು. ಓ ಇರ್ಲಿ ಬಿಡು, ಸುಳ್ಳು ಹೇಳ್ತಾ ಇದ್ದಾನೆ. ಇರೋ ಮಾಡ್ಕೊಡ್ತೀನಿ, ಪಲಾವ್ ತಾನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಜಸ್ಟ್ ತೊಳೆಯೋದು ಹಾಕೋದಷ್ಟೇ. ಫೈನಲಿ ರೆಡಿ ಆಯಿತು ನಮ್ಮ ವೆಜಿಟೇಬಲ್ ರೈಸು ನನ್ನ ಸ್ಟೈಲಲ್ಲಿ. ಮತ್ತು ಇದು ಮೊಸರು ಬಜ್ಜಿ ರೆಡಿ ಆಯಿತು. ಅರುಣ್ ಇನ್ನ ಇಲ್ಲೇ ಕೂತಿದ್ದಾನೆ, ಅಂದರೆ ಸುಮಾರು ಹೊತ್ತಾಯಿತು.
ರೆಡಿನೂ ಆಯ್ತು, ಸುಮಾರು ಹೊತ್ತಾಯ್ತು, ಇಲ್ಲೇ ಕೂತಿದ್ದಾನೆ. ಬೇಕೇನೋ ಕಿಸ್ ಕೊಟ್ಟ. ಫೈನಲಿ ರೆಡಿ ಆಯ್ತು ವೆಜಿಟೇಬಲ್ ರೈಸು. ಇವಾಗ ನಾನು ನಮ್ಮ ಪಾಪು ರೆಡಿ ಆಗಿದ್ದೀವಿ ತಿನ್ಲಿಕ್ಕೆ. ಬಾಯ್ ತಗೋ ನಿನ್ಗೆಲ್ಲ ಕ್ಯಾರೆಟ್ ಗೊತ್ತಲ್ಲ. ನೋಡಿ ಅನ್ನ ಎಷ್ಟು ಹಾಕೊಂಡಿದ್ದಾನೆ. ಇವಾಗ ತಿನ್ನಲ್ಲ ಅನ್ಬಿಟ್ಟು ಇವಾಗ ಬಾರಿಸ್ತಾ ಇದ್ದಾನೆ. ನಾನು ಟೇಸ್ಟ್ ಅನ್ನ ಹೇಳೋ ಹೋದ್ರೆ ಹೋಗ್ಲಿಲ್ಲ, ಲಾಸ್ ಆದ್ರೂ ಪರವಾಗಿಲ್ಲ. ನಾನು ಹೇಳೋದು ಅರ್ಥ ಮಾಡ್ಕೊ. 10 ನಿಮಿಷದಲ್ಲಿ ಹೋಗೋಣ ಅಂದ್ಬಿಟ್ಟು 2 ಅವರ್ ವೇಟ್ ಮಾಡಿಸಿದೆ, ಮತ್ತೆ ಹೊಟ್ಟೆ ಹಸಿಲ್ಲ ನಮ್ಗೆ. ಅದು ಕರೆಕ್ಟ್ ಅಲ್ಲೇ, ಮತ್ತೆ ಅದಕ್ಕೆ ಅಂದ್ರೆ ನೀನ್ ನನ್ಗೆ ದುಡ್ಡು ಕೊಟ್ಟಿಟ್ಟಿದ್ಯಲ್ಲ, ಅದೇ ಪ್ರಾಬ್ಲಮ್. ಕೊಟ್ಟಿದ್ದೀನಲ್ಲ, ಬೇರೆ ಕೊಡ್ಬೇಕಂತ ನಿನ್ಗೆ ಅಷ್ಟೇ ದಿನಕ್ಕೆ. ಓಕೆ ಟೇಸ್ಟ್ ಮಾಡ್ತಾರಂತೆ ಯಾವ ತರ ಅಂತ ನೋಡೋಣ. ಬೇಗ ಹಾಕು ಬಾಯಲ್ಲಿ, ಬಿಸಿ ಜಾಸ್ತಿ ಇದೆ. ಮತ್ತೆ ಸುಮ್ಮನೆ ವಿಡಿಯೋ ಓಡುತ್ತಲ್ಲೋ. ಏನೇ ತಿನ್ನು ಬೇಗ. ಲೆವೆಲ್ಲ ನೆಕ್ಸ್ಟ್ ಲೆವೆಲ್ಲ. ಚೆನ್ನಾಗಿದೆ. ಉಪ್ಪು ಸ್ವಲ್ಪ ಕಮ್ಮಿ ಇದೆ. ಉಪ್ಪೇ ಖಾಲಿ ನಮ್ಮ ಮನೇಲಿ, ಅದು ಮನೆಯಿಂದ ತಗೊಂಬಂದ್ರೆ ಆಗತ್ತಾನೆ. ಉಪ್ಪೇ ಇಲ್ವಾ? ಉಪ್ಪು ಖಾಲಿ ಆಯ್ತು, ನಾನು ಮರ್ತ್ ಬಿಟ್ಟಿದ್ದೀನಿ ತರದ್ಲೆ. ಇವಾಗ ನಮ್ಮವಳು ಬಂದ್ಲು, ಮಗು ಆಟ ಆಡ್ತಾ ಇದೆ ನಮ್ಮವಳ ಜೊತೆಲಿ. ನಾನು ಹೋಗ್ಬೇಕು ಇವ್ರ ಜೊತೆಲಿ. ಇವರೇ ಬಾಡಿಗೆ. ನಾವು ಬಾಡಿಗೆ ನಾವೆಲ್ಲ ಹೋಗ್ತಾ ಇರೋದು ಇವಾಗ ಮಾರ್ಕೆಟ್ ಕಡೆ. ಬಾಡಿಗೆ ಓನರ್ ಇವನೇ. 1100 ಅಂತ ಹೇಳಿದಾನೆ. ಅಪ್ ಅಂಡ್ ಡೌನ್ ಗೊತ್ತಿರೋರು ಅಂತ ಏನ್ ಮಾಡಕ್ ಆಗಲ್ಲ. ಇಲ್ಲಾಂದ್ರೆ ಪದೇ ಮನೆ ಹತ್ರ ಬಿಟ್ಟೇ ಇಲ್ಲ, 2 ವಾರ ಮನೆ ಹತ್ರನೇ ಇದ್ದ. ಕೊಟ್ಟಿಲ್ಲ ಅಂತಂದ್ರೆ ಈ ಒಂದು ಲೈವ್ ವಿಡಿಯೋನೇ ಬರುತ್ತೆ. 7 ಗ್ಯಾಸ್ ಹಾಕ್ಸ್ತಾನ ಅನ್ಕೊಂಡೆ, ಇಲ್ಲಿ ನೋಡಿದ್ರೆ ನಿದ್ದೆ ಬಂದ್ಬಿಡುತ್ತೆ ಕಾರಲ್ಲೇ. ಬೇಡ ಅನ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೀನಿ. ಗಾರೆಪಾಳ್ಯದಲ್ಲಿ ಹಾಕ್ಸ್ಕೊಂತೀನಿ, ಏನು ಮಾಡಕ್ ಆಗಲ್ಲ. ಸಿಕ್ಕಾಪಟ್ಟೆ ಲೈನು. ಇವಾಗ ಬಂದೆ ಗಾರೆಪಾಳ್ಯ ಹತ್ರ. ಇಲ್ಲಿ ಗಾಡಿಗಳು ಕಮ್ಮಿ ಇದಾವೆ, ಆದ್ರೆ ಗಾಡಿ ರೋಡಲ್ಲಿ ಐತೆ. ಈ ತರ ನಿಲ್ಸ್ತಾರೆ, ಹಿಂದೆ ಬೈಕೊಂತಾರೆ. ಅಲ್ಲ ಮುಂದೆ ಹಾಕೋಣ ಅಂದ್ರೆ ಅಲ್ಲೂ ಜಾಗ ಇಲ್ಲ. ಇವಾಗ ಹಾಕ್ಸ್ಕೊಂತ ಇದೀನಿ. ಫುಲ್ ಟ್ಯಾಂಕ್ ಪೆಟ್ರೋಲು ಎಲ್ಲ ಇವನೇ ಕೊಡೋದು, ಎಲ್ಲ ಗ್ಯಾಸು ಎಲ್ಲ ಇವನೇ ಕೊಡೋದು. ಒಳ್ಳೆ ಪ್ರೆಷರ್ ಎಷ್ಟೈತೆ ಬ್ರೋ ಇಲ್ಲಿ? ಅಷ್ಟೇನಾ? ಪ್ರೆಷರ್ ಕಮ್ಮಿ ಇದೆ, ಏನು ಮಾಡಕ್ಕಾಗಲ್ಲ. ಇವಾಗ ಅಲ್ಲಿ ಹೊಸಳ ಹತ್ರ ನೋಡಿದ್ರೆ ಅಲ್ಲಿ ಒಂದು 100 ಗಾಡಿ ಇದ್ವು, ಇಲ್ಲೇ ಹಾಕ್ಸ್ಕೋಬೇಕು, ಏನು ಮಾಡಕ್ಕಾಗಲ್ಲ. ದುಡ್ಡಲ್ಲೇ ಬಾಯಿ. ಸಾಹುಕಾರಗಳೆಲ್ಲ ಹಂಗೇನೆ. ನಾವು ಬಡವರು, ಇವ್ರು 3 ಜನ ಸಾಹುಕಾರ, ನನ್ನ ಹತ್ರ ಬಡವ ಡ್ರೈವರ್. ಇವರೆಲ್ಲ ಓನರ್ಗಳು. ಇದು ಯಾವ ತರ ಡಿಸೈನ್ ಮಾಡಿದ್ದಾರೆ, ಒಂಥರ ಅಲ್ಲೇ ಹೋದಂಗೆ ಹೋಗ್ತೈತೆ. ಅದ್ರೆಲ್ಲ ತುಕಡ ಪೀಸ್ ಐತೆ. ಇಲ್ಲಿ ಬಂದ್ವಿ ಫೈನಲಿ, ಮಾರ್ಕೆಟ್ ಹತ್ರ ಬಂದು ಪಾರ್ಕಿಂಗ್ ಹಾಕಿದೀವಿ. ಇದಾಕಲೇ ನೀನೇನಕ್ಕಿರೋದು? ಏನು 10,000 ಕೊಡ್ತಾನೆ ಇವನು, ನಾನೇನಕ್ಕಿರೋದು ಅಂತ. ನೋಡಿ ಈ ಜಾಗದಲ್ಲಿ ಪಾರ್ಕಿಂಗ್ ಯಾರ್ಯಾರು ಗೊತ್ತಿಲ್ಲ, ಇಲ್ಲಿ ಬಂದ್ಬಿಟ್ಟು ಹಾಕೊಳ್ಳಿ. ಬರೀ ಬಸ್ಗಳೇ ನಿಂತಿರ್ತಾವ ಇಲ್ಲಿ. ಇಲ್ಲೇ ತೋರಿಸ್ಬಿಡು ಪಾರ್ಕಿಂಗ್ ಎಲ್ಲಿದೆ ಅಂದ್ಬಿಟ್ಟು. ನೋಡಿ ಇಲ್ಲೇ ಅದು ಮಾರ್ಕೆಟ್ ಹತ್ರನೇ ಪಾರ್ಕಿಂಗು, ಕಲಾಸಿಪಾಳ್ಯದಲ್ಲಿ. ಹಲಸಿಪಾಳ್ಯ ಹಾ, ಇದು ಕಲಾಸಿಪಾಳ್ಯ. ಅಡ್ರೆಸ್ ಹೇಳೋಣ ಹಂಗೆ. ಅದು ಇದರದ್ದು ಪಾರ್ಕಿಂಗ್ದು ಓಲ್ಡ್ ಅಪ್ಸಾಟ್ ಆಗಿದ್ದು ಪಾರ್ಕಿಂಗ್ ಇಲ್ಲೇ. ಓಕೆ, ಕೆಲವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ತಗೊಂಡಿದೀವಿ ಈಗ ಫೈನಲಿ ಪಾರ್ಕಿಂಗು. ಈಗ ನುಗ್ತಾ ಇರ್ತೀವಿ ಪಬ್ಲಿಕ್ ಅಲ್ಲಿ. ಬೀಗನೂ ಬೇಕಾ? ನೋಡಿ ಇಲ್ಲಿ ಬೀಗ ತಗೊಂಡು ಎಂಟ್ರಿ ಮಾಡಿಕೋತಾರೆ. ಯಾಕಂದ್ರೆ ಅಲ್ಲಿ ಗಾಡಿಗಳು ತೆಗಿಬೇಕಾದ್ರೆ ಇವರೇ ತೆಗಿಬೇಕು, ಅದಕ್ಕೋಸ್ಕರ ಇಲ್ಲಿ ಏನು ಎತ್ತಲ್ಲ ಅಂತಂತೆ. ಯಾಕಂದ್ರೆ ಕೇಳಿದೆ ನಾನು, ಏನೋ ಸಮಸ್ಯೆ ಇಲ್ಲ ಅಂತಂದ್ರು. ಅದ್ರಲ್ಲಿ ಏನು ಆತರ ಏನು ಇಲ್ಲ, ಅಮೌಂಟ್ ಎಲ್ಲ. ಫಸ್ಟ್ ಐಟಮ್ ಏನಿಲ್ಲ, ಒಂದೇ ಒಂದು ಗಿಂಬಲ್ ಐತೆ. ಆ ಗಿಂಬಲ್ ಎತ್ಕೊಂಡ್ರೆ ಒಂದ್ ಸ್ವಲ್ಪ ಅಳು ಬರುತ್ತೆ ಅಷ್ಟೇ. ಮಾರ್ಕೆಟ್ ಅಲ್ಲಿ ಫುಟ್ಪಾತ್ ಅಲ್ಲೆಲ್ಲ ಅಂಗಡಿ ಎತ್ತಿದ್ರು ಅಂತ ಬರ್ತಾ ಇತ್ತು, ಸ್ವಲ್ಪ ದಿನ ಖಾಲಿ ಹೊಡಿತಾ ಇತ್ತು. ಇವಾಗ ನೋಡಿದ್ರೆ ಇನ್ನ ಫುಟ್ಪಾತ್ ಅಲ್ಲಿ ಅಂಗಡಿಗಳೇ ಕಾಣ್ತಾ ಇದಾವೆ. ನೋಡಿ ಇಲ್ಲಿ ಬಂದ್ರೆ ಏನ್ ಗೊತ್ತಾ, ನಾನು ಕಾರ್ ತರಲ್ಲ, ಆಟೋನು ತರ್ತಾ ಇರಲ್ಲ. ಯಾಕಂದ್ರೆ ಈ ಇದ್ರ ಒಳಗೆ ಪಾರ್ಕಿಂಗ್ ಆಟೋಗಳು ನುಗ್ಗಂಗಿಲ್ಲ, ಎಂಟ್ರಿ ಇಲ್ಲ. ಇಲ್ಲೆಲ್ಲ ಫುಲ್ಲು ಖಾಲಿ ಹೊಡಿತಾ ಇತ್ತು. ಇವತ್ತು ನೋಡಿದ್ರೆ ಖಾಲಿನೇ ಹೊಡಿತಾ ಇಲ್ಲ. ಆದ್ರೂ ಫುಟ್ಪಾತ್ ಅಲ್ಲೇ ಅಂಗಡಿಗಳಿದಾವೆ. ಏನ್ ಖಾಲಿ ಮಾಡ್ತಿದ್ರು? ಯಾವ ವಿಡಿಯೋ ನೋಡಿದೆ? ಫೇಕ್ ವಿಡಿಯೋ ಅನ್ಸುತ್ತೆ ನೋಡಿರೋದು ನಾನು. ಹಾ ನೋಡಿ, ನಾರ್ಮಲ್ ಟೈಮಲ್ಲಿ ಇಷ್ಟು ಜನ ಇಲ್ಲಿ. ಸಂಡೇ ಎಲ್ಲ ಬಂದ್ಬಿಟ್ರೆ ವೀಕೆಂಡ್ ಅಲ್ಲಿ ಭಯಂಕರವಾಗಿರ್ತಾರೆ. ನೋಡಿ ಫುಟ್ಪಾತ್ ಮೇಲೆ ಹಾಕಿದ್ದಾರೆ ಅಂಗಡಿಗಳು. ಜನಗಳು ರೋಡ್ ಮೇಲೆ ನಡ್ಕೊಂಡು ಹೋಗ್ಬೇಕು, ಏನು ಮಾಡಕ್ಕಾಗಲ್ಲ. ಅದನ್ನು ರೋಡಲ್ಲೇ. ಇಲ್ಲೆಲ್ಲ ಬಂದ್ರೆ ಹುಷಾರಾಗಿ ಬರ್ಬೇಕು. ಇಲ್ಲಿ ಇಷ್ಟು ಕ್ರೌಡ್ ಅಲ್ಲಿ ಪಿಕ್ ಪಾಕೆಟ್ ಸರಿಯಾಗಿ ಹೊಡೆದು ಬಿಸಾಕ್ತಾರೆ, ಗೊತ್ತೇ ಆಗಲ್ಲ ಹೆಂಗ್ ಎತ್ತಾರೆ ಅನ್ಬಿಟ್ಟು. ಸುಮಾರು ಜನದೆಲ್ಲ ಎತ್ಕೊಂಡ್ಬಿಟ್ಟವ್ರೆ. ನಾನು ಎಷ್ಟೋ ಸಲ ಬಚಾವಾಗಿದ್ದೀನಿ. ನೀನು ಇಲ್ಲಿ ಬಂದ್ವಿ, ಕೆಲ್ಸ ಆಗ್ಲಿಲ್ಲ. ಇವಾಗ ಹೋಗ್ಬೇಕು ಎಲ್ಲಿಗ? ಇದು 4th ಬ್ಲಾಕ್ ಜಯನಗರಕ್ಕೆ ಹೋಗ್ಬೇಕು. ಕೊಡೋದು ಅಡ್ರೆಸ್, ಈ ಅಡ್ರೆಸ್ ಹೋಗ್ಬೇಕು. ಇವಾಗ ಹೆಸರು ಇದೆ ಬರುತ್ತಲ್ಲ? ಇದೆ ಸೇಮ್ ಸರ್, ಗೂಗಲ್ ನೋಡಿದ್ರೇನು ಅದೇ ಲೊಕೇಶನ್ ಬರುತ್ತೆ. ಓಕೆ.
ಇಲ್ಲಿ ಕೆಲಸ ಆಗ್ಲಿಲ್ಲ ಅಂದ್ಬಿಟ್ಟು ಇವಾಗ ಜಯನಗರ ಕರ್ಕೊಂಡು ಹೋಗ್ತಾನೆ. ಅವನು ಚಾರ್ಜಸ್ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಇವಾಗ ಹೋಗಿದ್ವಿ, ಕೆಲಸ ಆಗ್ಲಿಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಇವನು. ಸುಮ್ಮನೆ ಸುತ್ತಿಸ್ತವನೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಅವನಿಗೆ ರಿಪೇರಿ ಮಾಡಬೇಕು. ಲೆಕ್ಕನಾರ ಹಾಕು, ಏನಾರ ಹಾಕು, ಪೇ ಮಾಡಿ ಇವಾಗ ಅಷ್ಟೇ. ಏನು 500 ರೂಪಾಯಿ ಇದು ಸಪ್ರೇಟಾ ಇಲ್ಲ ಅದ್ರ ಜೊತೆ ಹೇಳ? ಪಾರ್ಕಿಂಗ್ ಎಲ್ಲ ಸಪ್ರೇಟು. ಪಾರ್ಕಿಂಗ್ ನಾನೇ ಪೇ ಮಾಡ್ಬೇಕಾ? ನೀನೇ ಕರ್ಕೊಂಡ್ ಬಂದ್ರೆ ಪೇ ನೀನೇ ಮಾಡ್ಬೇಕು. ನಾನೇ ಬಂದ್ರೆ ನಾನೇ ಮಾಡ್ತೀನಿ. ಬಸ್ಸಲ್ಲಿ ಬಂದಿರಾ? ಇಲ್ಲೇ ಇದೆ ನೋಡು ಬಸ್, ಹೋಗ್ತೀನಿ ಅಂದ್ರೆ ಬಸ್ಸು. ಇದೆಲ್ಲ ಸುಮ್ಮನೆ ಮನೇಲಿ ಇಕ್ಕಿದ್ರೆ ಇಲಿಗಳು ಕಚ್ ಬರ್ತಾವ ಅಣ್ಣ. ದುಡ್ಡು ಕಳ್ತಾನೆ, ಫೋನ್ ಪೇ ಇಕ್ಬೋದು, ಈ ತರ ಕಚ್ತಾವೆ ಇಲಿಗಳು. ಅದಕ್ಕೆ ಖರ್ಚು ಮಾಡ್ಬಿಡ್ಬೇಕು. ಅರ್ಥ ಆಯ್ತಾ ಇವಾಗ? ಅಣ್ಣ ಎಷ್ಟು ಅವರ್ಗೆ 100 ರೂಪಾಯಿನಾ? 1 ಅವರ್ ಆಯ್ತಾನ ಹೋಗಿ ಬಂದು? 36 ಮಿನಿಟ್ಸು. 1 ಅವರ್ ಒಳಗಡೆ ಇದ್ರೆ ಮಿನಿಮಮ್ ಚಾರ್ಜ್ 100 ರೂಪಾಯಿ. 1 ಅವರ್ ಮೇಲೆ ಇದ್ರೆ 1 ಅವರ್ಗೆ 100 ರೂಪಾಯಿ, ಮಿನಿಮಮ್ 100. ಅದ್ರ ಮೇಲೆ ಇದ್ರೆ ಎಕ್ಸ್ಟ್ರಾ 50 ದಾಟ್ತಾ ಇರುತ್ತೆ. ಇನ್ಮೇಲೆ ನನ್ಗೆ ಗೊತ್ತಿರೋ ಪ್ರಕಾರ ಇವ್ನು ಬಂದ್ಬಿಟ್ಟು ಇಲ್ಲಿ ಪಾರ್ಕ್ ಆಗಲ್ಲ ಅನ್ಸುತ್ತೆ. 100 ರೂಪೀಸ್ ಒಂದು ಫೇಸೇ ಚೇಂಜ್ ಆಗ್ಬಿಟ್ಟಿದೆ ಅರುಣ್ದು ಇವಾಗ. ನಂದು ಚೇಂಜ್ ಆಗಿಲ್ಲ, ನಂದು ಇವಾಗ ಚೇಂಜ್ ಆಗುತ್ತೆ. ಜಾಮ್ ಸಿಕ್ಕಾಪಟ್ಟೆ ಆಗುತ್ತೆ ಇವಾಗ. ನೋಡಿ, ನೋ ಪಾರ್ಕಿಂಗ್ ಅಲ್ಲ ಹಾಕ್ತಾರೆ ಈ ತರ, ಪೊಲೀಸರು ಫೋಟೋ ಹಿಡಿತಾರೆ ಅದ್ರಲ್ಲಿ. ಆಮೇಲೆ ಅವ್ರಿಗೆ ಪಾಪ ಇದು ಮಾಡ್ತಾರೆ, ಅವ್ರದ್ದೇನು ಕರೆಕ್ಟಾಗಿ ಮಾಡ್ತಾವ್ರೆ. ಇವರು ನೋ ಪಾರ್ಕಿಂಗ್, ಇಲ್ಲೆಲ್ಲ ಪಾರ್ಕಿಂಗ್ ಇಲ್ಲೇ ದೊಡ್ಡದಾಗಿ ಬೋರ್ಡ್ ಹಾಕೋರು. ಇಲ್ಲಿ ಹಾಕೋದಿರಾ ಸುಮ್ಮನೆ ಇಂಥ ಜಾಗದಲ್ಲಿ ಹಾಕ್ಬಿಟ್ಟು ತಲೆನೋವುಗಳು ಅಷ್ಟೇ. ಇವಾಗ ಇಲ್ಲಿ ಪಾರ್ಕಿಂಗ್ ಹಾಕೊಂಡಿದೀವಿ, ಇಲ್ಲೆಲ್ಲೂ ನೋ ಪಾರ್ಕಿಂಗ್ ಬೋರ್ಡ್ಸ್ ಇಲ್ಲ, ಅದಕ್ಕೋಸ್ಕರ ಹಾಕೊಂಡ್ವಿ. ಇವಾಗ ಹೋಗ್ತಾ ಇದೀವಿ. ಬಂದಿರೋದು ಜಯನಗರ 4th ಬ್ಲಾಕ್ ಹತ್ರ. ಇವಾಗ ಬೇಗ ಕೆಲಸ ಮುಗಿಸೋರು. ಫೈನಲಿ ಸಿಕ್ಕೇ ಬಿಡ್ತು ಅಂಗಡಿ. ಕಷ್ಟಪಟ್ಟು ಹುಡುಕಿದೀನಿ, ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಗೊತ್ತಲ್ಲ, 500. ಹಾ, ಫೈನಲಿ ತಗೊಂಡಿದ್ದಾನೆ ಹುಡುಗ. ದುಡ್ದು ಈ ತರ ಕಾಸುಗಳು ದುಡ್ದ್ಬಿಟ್ಟು ಇವಾಗ ಫೈನಲಿ ತಗೊಂಡ್ವಿ ಚೈನು. ಹಾ, ಸ್ಮೈಲ್ ಕೊಡು. ಈಗ ಲೇಡೀಸ್ ತರಾನೇ ಕಾಣ್ತಾ ಇದೆ ಕಡೆ. ಇಷ್ಟ ಆದಲ್ಲಿ ಯಾಕೋ ಈ ಕಡೆ ತೋರ್ಸೋ ನನ್ಗೆ. ಲೇ, ವಿಡಿಯೋ ಮಾಡ್ತಾ ಇದೀನೋ. ಈ ಸಕ್ಕತ್ತಾಗಿದೆ ಕಣಲೇ, ಏನೋ ಖುಷಿ ಆಗ್ತಾ ಇದೆಯಲ್ಲೋ. ಹಾ, ಫೈನಲಿ ತಗೊಂಡ. ಇವಾಗ ಟೋಟಲ್ ಬಿಲ್ಲು ಎಷ್ಟು ಅಂತ ಹೇಳ್ತೀನಿ ನೋಡಿ. ಫೈನಲಿ ಅರುಣ್ ತಗೊಂಡ್ಬಿಟ್ಟು ಬಿಲ್ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟ. ಗೋಲ್ಡ್ ಇಲ್ಲೈತು ಇಂದ ತಗೊಳ್ಳೋ. ಗೋಲ್ಡ್ ಬೇಡವಾ? ಫೈನಲಿ ಎಲ್ಲ ಕೆಲಸ ಮುಗೀತು. ಬಾರ ಇವಾಗಲೇ ಬೇಗ. ಟೋಟಲ್ ಬಿಲ್ ಬಂದ್ಬಿಟ್ಟು 1,26,000 ಆಗಿದೆ. ಬೇಗ ಮನೆಗೆ ಹೋಗ್ಬೇಕು, ಮಗಳನ್ನ ನೋಡ್ಕೋಬೇಕು. ನೋಡಿ, ಈ ತರ ಇಷ್ಟ ಆಗುತ್ತೆ. ಜಗಳ ಚೆನ್ನಾಗಿ ಆಡ್ತಾರೆ, ಖುಷಿ ಆಗುತ್ತೆ ಅವಾಗ. ಫೈಟ್ಗಳು ಅದಕ್ಕೆ ಹೇಳೋದು, ಸಿಂಗಲ್ ಆಗಿ ಬರ್ಬೇಕು. ಸಿಂಗಲ್ ಬಂದ್ರೆ ತಲೆನೋವಿಲ್ಲ, ಈ ತರ ಡಬಲ್ ತ್ರಿಬಲ್ ಬಂದ್ರೆ ತಲೆನೋವು ಜಾಸ್ತಿ. ಕೆಳಗಡೆ ಸಿಕ್ಕಾಪಟ್ಟೆ ಜಾಮ್ ಆಗಿರುತ್ತೆ, ಅದಕ್ಕೋಸ್ಕರ ಡಬಲ್ ಡೇಕರ್ ಹತ್ಬಿಟ್ಟಿದೀನಿ. ಸ್ಪೀಡ್ ಆಗಿ ಓಡೋದು, ಬರೀ 15 ನಿಮಿಷಕ್ಕೆಲ್ಲ ಸಿಲಿಕೋಡು. ಮತ್ತೆ ಅಲ್ಲಿಂದ ಫ್ಲೈಓವರ್, ಅಲ್ಲಿಂದ ಒಂದ್ 15 ನಿಮಿಷ ಆರಾಮಾಗಿ 30 ನಿಮಿಷಕ್ಕೆ ಓಡ್ಬೇಕು. ಆದ್ರೆ ದುಡ್ಡು ಖರ್ಚು ಮಾಡಿದ್ರೆ, ಕೆಳಗಡೆಯಿಂದ ಹೋದ್ರೆ ತಗೊಳ್ಳೋ ಟೈಮಲ್ಲಿ ಲೇಟ್ ಆಗುತ್ತೆ. ಇಲ್ಲ ತಗೊಳ್ಳೋ ಟೈಮಲ್ಲಿ ನೋಡ್ಕೊಂಡು ಜಾಸ್ತಿ ತಗೋಣ. ಈ ಫ್ಲೇವರ್ ಮೇಲೆ ಏನೋ ಗಾಡಿ ಈ ತರ ಕೆಟ್ಟೋಯ್ತು ಅಂದ್ರೆ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಡುತ್ತೆ. ಆದ್ರೂನು ಏನೋ ಅಲ್ಲಿಂದ ಬಂದೆ. ಇವಾಗ ಸಿಕ್ಕಾಪಟ್ಟೆ ಜಾಮು ಇಲ್ಲಿ. ಅಲ್ಲಿಂದ ಫ್ರೀ ಆಗಿ ಬಂದ್ಬಿಟ್ಟೆ. ಇಲ್ಲಿಂದ ಭಯಂಕರ ಸಿಲಿಕೋಡ್ ಇಂದ ಹಿಡಿದು ರೂಪನಗರ ಗಂಟೆ ಜಾಮ್ ಆಗೈತೆ. ನಾನ್ ಫ್ಲೇವರ್ ಹಾಕ್ಬೇಕು, ನಾನು ಇಲ್ಲಿ ಗಂಟೆ ಜಾಮು ಅಷ್ಟೇ. ಬೇರೆಯವ್ರಿಗೆಲ್ಲ ಕೆಳಗೆಲ್ಲ ಜಾಮು. ಬೇರೆ ಇರುತ್ತೆ. ಮಳೆ ಬರ್ತಾ ಇದೆ, ಫ್ಲೈಓವರ್ ಮೇಲೆ ಬಂದ್ರೆ ಈ 2 ವೀಲರ್ ಸಿಕ್ಕಾಪಟ್ಟೆ ಕಷ್ಟ. ತುಂಬಾ ಜನ ರಿಟರ್ನ್ ಹೋಗ್ತಾವ್ರೆ, ಯಾಕಂದ್ರೆ ಇಲ್ಲಿ ನೆನ್ಕೊಂಡೇ ಹೋಗ್ಬೇಕು ಎಲೆಕ್ಟ್ರಿಸಿಟಿ ಗಂಟ. ನೋಡಿ, ಅಲ್ಲಿ ಎಲ್ಲ ರಿಟರ್ನ್ ಹೋಗ್ತಾ ಇದಾರೆ ಕೆಳಗಡೆ ಹೋದ್ರೆ. ಮಳೆ ಟೈಮಲ್ಲಿ ಸೇಫ್ ಇಲ್ಲ 2 ವೀಲರ್ ಅವ್ರಿಗೆ, ಕಾರ್ ಅವ್ರಿಗೆ ಸೇಫ್. ಫೈನಲಿ ಬಂದ್ವಿ. ಇವಾಗ ಕಾಸು ಕೊಡಂದ್ರೆ ಕೊಡ್ತಾ ಇಲ್ಲ ಈ ಡಬ್ಬ. ನನ್ ಮಗ ಕೊಡಲಿ. ಹೌದಾ, ಮತ್ತೆ ಟೈಮ್ ಬರಲ್ವಾ? ಬರುತ್ತೆ ಎಲ್ಲ. ಈಗ ಒಂದ್ ಟೈಮ್ ಬರ್ತದೆ. ಎಂತ ಮಾಡ್ತೀರಿ ನೀವು? ಪೂರಿ ತಿಂತಾ ಇದೀರ ನೀವು? ಹಲೋ, ಪೂರಿ ತಿಂತಾ ಇದೀರ?
ಓಹೋ ಬಂದೆ ಫೈನಲಿ ಮನೆಗೆ. ನಮ್ಮವಳು ಪೂರಿ ಮಾಡ್ತಾ ಇದ್ಲು, ಮಳೆ ಬಂದ್ಬಿಟ್ಟಿದೆ. ಅಯ್ಯೋಯ್ಯೋ ಪಾಪ. ಇವಾಗ ಹೋಗ್ತಾ ಇದೀವಿ ನಮ್ಮವಳಿಗೆ ಕೆಲಸ ಹತ್ರ ಡ್ರಾಪ್ ಮಾಡಕ್ಕೆ. ಫೈನಲಿ ಇವಾಗ ಡ್ರಾಪ್ ಮಾಡಿದೆ ನಮ್ಮವಳಿಗೆ. ಬಾಯ್ ಮಾಡಮ್ಮ. ಈಗ ನಮ್ಮವಳು ಆರಾಮಾಗಿ ಕೂತವಳೆ. ಯಾರು ಕರೆಕ್ಟಾಗಿ ಇಟ್ಕೊಳ್ಳೋ, ಅದು ಮುಂದೆ ಬಿದ್ದೋಗ್ಬಿಡ್ತಾಳೆ. ಫೈನಲಿ ಬಂದ್ವಿ ಇವಾಗ ಮನೆ ಹತ್ರ. ನಾನು ಲಕ್ಷ್ಮಮ್ಮ ಕೆಲ್ಸದ ಹತ್ರ ಬಿಟ್ಬಿಟ್ಟು ನಮ್ಮವಳಿಗೆ, ಅಲ್ಲ ಲಕ್ಷ್ಮಿ? ಇವಾಗ ನಾನು ಲಕ್ಷ್ಮಮ್ಮ ತಿಂತಾ ಇದ್ದೀವಿ ಬೆಳಗ್ಗೆ ಮಾಡಿರೋದು. ಲಕ್ಷ್ಮಮ್ಮಗೆ ಕ್ಯಾರೆಟು, ನನಗೆ ರೈಸು, ಅಲ್ಲ ಲಕ್ಷ್ಮಿ? ಅಲ್ವಾ? ತಗೋ. ನಮ್ಮವಳಿಗೆ ಇವಾಗ ಅಡುಗೆ ಮಾಡ್ಕೊಡ್ತಾ ಇದ್ದೀನಿ. ಪೂರಿ ಮಾಡ್ತೈತೆ, ನಾನು ಇಲ್ಲಿ ಪಲ್ಯ ಮಾಡ್ಬೇಕಂತೆ. ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೊಡ್ಬೇಕು ನಮ್ಮವಳಿಗೆ. ಪಾಪ ಇವಾಗ ಬಂದವಳೆ, ಅದಕ್ಕೋಸ್ಕರ ಇವಾಗ ನಮ್ಮವಳು ಪೂರಿ ಮಾಡ್ಕೊಂಡು ತಗೊಂಬಂದ್ಲು. ಎಷ್ಟು ಪೂರಿ ಮಾಡಿದ್ಯಾ ಮೀನಾ? ಎಷ್ಟು? ಹೌ ಮಚ್? 7 ಅಂದ್ರೆ ಕನ್ನಡದಲ್ಲಿ 7. ಎಷ್ಟು? 7. ಓಕೆ ಓಕೆ. ಕೋಪ ಯಾಕೆ ಮಾಡ್ಕೊಂತೀಯಾ? ಹಲೋ, ಯಾವಾಗ ನೋಡ್ರು ಕೋಪ? ಏನಕ್ಕೆ ಕೋಪ ಮಾಡ್ಕೊಂಡ್ ನೀನು ಯಾವಾಗ ನೋಡಿದ್ರು? ಹಾಂ, ರೆಡಿ ಆಯ್ತು ಕಣಮ್ಮ ಪಲ್ಯ. ಪೂರಿನೂ ರೆಡಿ. ಓಯ್ ನಮ್ಮ ಮುದ್ದು ರೆಡಿ ಆಯಿತು. ತಿಂತೀಯಾ? ತಿಂತೀನಿ ಅನು. ತಿಂತೀನಿ. ಹಾಂ ಸರಿ ಸರಿ. ಏನು ತಿಂತಾ ಇದೆಯಾ ಇದು? ಹಾಂ, ಸೀತಾಫಲ. ಓಕೆ ಓಕೆ, ಸರಿ ಸರಿ ಸರಿ. ಇವಾ ಬಾಯ್ಲಿ 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 ಬಾಯ್ಲಿ. ಕೋಪ ಮಾಡ್ಕೋಬೇಡ. ಓಕೆ ಓಕೆ. ಅಡುಗೆ ಮಾಡಿಕೊಟ್ಟಿದ್ದೀನಿ. ಓಕೆ. ನೀನೆಂಥದ್ದಿಲ್ಲಿ? ಹೋಯ್ ಹೋಯ್